ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟ ರಾಮನಗರದ ಬಿಡದಿಯಲ್ಲಿರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದಲ್ಲಿ ಇವತ್ತು ಅಧಿಕಾರಿಗಳು ತೆರಳಿ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಕಂದಾಯ ಇಲಾಖೆ ಅಲರ್ಟ್ ಆಗಿ ಸರ್ವೆ ನಂಬರ್ 7, 8, 9, 10, 16, 17 ಹಾಗೆ 79ರಲ್ಲಿ ಸರ್ವೆಯನ್ನು ನಡೆಸಲಾಗಿತ್ತು. ಭೂ ದಾಖಲೆಗಳ ಇಲಾಖೆಗೆ ಪತ್ರ ಬರೆದಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾನೂನು ಬಾಹಿರವಾಗಿ ನನ್ನಲ್ಲಿ ಹೆಚ್ಚುವರಿ ಜಮೀನು ಇದ್ರೆ ವಶಪಡಿಸಿಕೊಳ್ಳಬಹುದು ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಸರ್ವೆಯನ್ನು ನಡೆಸಲಾಗಿತ್ತು. ಸರ್ವೆ ನಡೆಸಿದ ಬಳಿಕ ಅಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ದ್ವೇಷ ರಾಜಕೀಯಕ್ಕೆ ಇಳಿತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳ ಸಮರ. ಕುಮಾರಸ್ವಾಮಿ ಅವರ ಜಮೀನು ಒತ್ತುವರಿಯನ್ನ ಮಾಡಿಲ್ಲ, ಇಲ್ಲಿ ದ್ವೇಷ ರಾಜಕೀಯ ಮಾಡಲಾಗಿದೆ ಅಂತೇಳಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒತ್ತುವರಿ ತೆರವು ರಾಜಕೀಯ ಪ್ರಯತ್ನ ಕೆಲಸ ಅಂತೇಳಿ ಅಶ್ವತ್ಥನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ದೋಸ್ತಿ ನಾಯಕರಿಂದ ವಾಗ್ದಾಳಿ ಮುಂದುವರೆದಿರೋದು. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ, ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಾನೆ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ. ಅವರಿಂದ ಏನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಈ ಸರ್ಕಾರ ಈ ತರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿ ಅವರು ಇದನ್ನ ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಬಹುದಿತ್ತು. ಆದ್ರೆ ಆತರ ಮಾಡಕ್ ಹೋಗ್ಲಿಲ್ಲ. ಕಾನೂನು ಏನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ. ಕಾನೂನೇನು ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನ್ ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೇದು. ಏನಾಗಿದೆ, ಏನ್ ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ, ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂತದ್ದು ಮಾಡಿ. ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಿರೋದು ಇನ್ನೇನ್ ಮಾಡ್ತಿದ್ದಾರೆ? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇದಕ್ಕೆ ಬಿಜೆಪಿ ಕೇಂದ್ರ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಇವ್ರು ಇಲ್ಲಿ ಕಾನೂನು, ಇವ್ರ ಸರ್ಕಾರ ಅಧಿಕಾರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟ ರಾಮನಗರದ ಬಿಡದಿಯಲ್ಲಿರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದಲ್ಲಿ ಇವತ್ತು ಅಧಿಕಾರಿಗಳು ತೆರಳಿ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಕಂದಾಯ ಇಲಾಖೆ ಅಲರ್ಟ್ ಆಗಿ ಸರ್ವೆ ನಂಬರ್ 7, 8, 9, 10, 16, 17 ಹಾಗೆ 79ರಲ್ಲಿ ಸರ್ವೆಯನ್ನು ನಡೆಸಲಾಗಿತ್ತು. ಭೂ ದಾಖಲೆಗಳ ಇಲಾಖೆಗೆ ಪತ್ರ ಬರೆದಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾನೂನು ಬಾಹಿರವಾಗಿ ನನ್ನಲ್ಲಿ ಹೆಚ್ಚುವರಿ ಜಮೀನು ಇದ್ರೆ ವಶಪಡಿಸಿಕೊಳ್ಳಬಹುದು ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಸರ್ವೆಯನ್ನು ನಡೆಸಲಾಗಿತ್ತು. ಸರ್ವೆ ನಡೆಸಿದ ಬಳಿಕ ಅಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ದ್ವೇಷ ರಾಜಕೀಯಕ್ಕೆ ಇಳಿತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳ ಸಮರ. ಕುಮಾರಸ್ವಾಮಿ ಅವರ ಜಮೀನು ಒತ್ತುವರಿಯನ್ನ ಮಾಡಿಲ್ಲ, ಇಲ್ಲಿ ದ್ವೇಷ ರಾಜಕೀಯ ಮಾಡಲಾಗಿದೆ ಅಂತೇಳಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒತ್ತುವರಿ ತೆರವು ರಾಜಕೀಯ ಪ್ರಯತ್ನ ಕೆಲಸ ಅಂತೇಳಿ ಅಶ್ವತ್ಥನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ದೋಸ್ತಿ ನಾಯಕರಿಂದ ವಾಗ್ದಾಳಿ ಮುಂದುವರೆದಿರೋದು. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ
ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಾನೆ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಈ ಸರ್ಕಾರ ಈ ತರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿ ಅವರು ಇದನ್ನ ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಬಹುದಿತ್ತು. ಆದ್ರೆ ಆತರ ಮಾಡಕ್ ಹೋಗಿಲ್ಲ. ಕಾನೂನೇನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ. ಕಾನೂನೇನು ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನ್ ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೇದು. ಏನಾಗಿದೆ, ಏನ್ ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂತದ್ದು ಮಾಡಿ. ಸರ್, ಹಾಗಾದ್ರೆ ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಸರ್ ಮಾಡ್ತಿರೋದು ಇನ್ನೇನ್ ಮಾಡ್ತಿದ್ದಾರೆ? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು? ಇದಕ್ಕೆ ಬಿಜೆಪಿ ಕೇಂದ್ರ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಇವ್ರು ಹೇಳಿ, ಇಲ್ಲಿ ಕಾನೂನು ಇವ್ರ ಸರ್ಕಾರ ಅಧಿಕಾರ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ತೋಟ ರಾಮನಗರದ ಬಿಡದಲ್ಲಿರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟದಲ್ಲಿ ಇವತ್ತು ಅಧಿಕಾರಿಗಳು ತೆರಳಿ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಕಂದಾಯ ಇಲಾಖೆ ಅಲರ್ಟ್ ಆಗಿ ಸರ್ವೆ ನಂಬರ್ 7, 8, 9, 10, 16, 17 ಹಾಗೆ 79ರಲ್ಲಿ ಸರ್ವೆಯನ್ನು ನಡೆಸಲಾಗಿತ್ತು. ಭೂ ದಾಖಲೆಗಳ ಇಲಾಖೆಗೆ ಪತ್ರ ಬರೆದಿದ್ದಂತಹ HD ಕುಮಾರಸ್ವಾಮಿ ಅವರು ಕಾನೂನು ಬಾಹಿರವಾಗಿ ನನ್ನಲ್ಲಿ ಹೆಚ್ಚುವರಿ ಜಮೀನು ಇದ್ರೆ ವಶಪಡಿಸಿಕೊಳ್ಳಬಹುದು ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ರು HD ಕುಮಾರಸ್ವಾಮಿ ಅವರು. ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಸರ್ವೆಯನ್ನು ನಡೆಸಲಾಗಿತ್ತು. ಸರ್ವೆ ನಡೆಸಿದ ಬಳಿಕ ಅಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. HD ಕುಮಾರಸ್ವಾಮಿ ಅವರ ವಿರುದ್ಧ ದ್ವೇಷ ರಾಜಕೀಯಕ್ಕೆ ಇಳಿತ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳ ಸಮರ. ಕುಮಾರಸ್ವಾಮಿ ಅವರ ಜಮೀನು ಒತ್ತುವರಿಯನ್ನ ಮಾಡಿಲ್ಲ, ಇಲ್ಲಿ ದ್ವೇಷ ರಾಜಕೀಯ ಮಾಡಲಾಗಿದೆ ಅಂತೇಳಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒತ್ತುವರಿ ತೆರವು ರಾಜಕೀಯ ಪ್ರಯತ್ನ ಕೆಲಸ ಅಂತೇಳಿ ಅಶ್ವಥ್ ನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ದೋಸ್ತಿ ನಾಯಕರಿಂದ ವಾಗ್ದಾಳಿ ಮುಂದುವರೆದಿರೋದು. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು